ನಾನು ಸುಮ್ಮನೆ ಈ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಬಹುಶಃ ಮೈತ್ರಿಯಿಂದ ಆಚೆ ಬರೋದಕ್ಕೆ ಈಗ ಹಲವು ರೀತಿಯ ನೆಪಗಳನ್ನ ಹುಡುಕುವಂತ ಕೆಲಸ ಏನಾದರೂ ದಳಪತಿಗಳಿಂದ ಆಗ್ತಿದೆಯಾ ಅನ್ನುವಂತ ಪ್ರಶ್ನೆ. ನಾನು ಮೊದಲೇ ಹೇಳಿದೀನಿ, ಇಟ್ಸ್ ಟೂ ಅರ್ಲಿ ಮೇ ಬಿ, ಬಟ್ ನೀವು ಹೇಗೆ ನೋಡ್ತೀರಿ ಅಂತ. ರಾಜಕಾರಣದ ಮೇಲೆ ಇದೆಲ್ಲವೂ ಕೂಡ ಸಾಧ್ಯ ಹೀಗಾಗಿ ಶ್ರೀಪಾದ್, ಬಟ್ ಸೀರಿಯಸ್ಲಿ ಡಿಸ್ಕಸ್ ಆಗ್ತಾ ಇದೆ. ನೀವು ಪೊಲಿಟಿಕಲ್ ಲೈನ್ಸ್ ಅಲ್ಲಿ ನೀವೇನ್ ಹೇಳಿದ್ರಲ್ಲ, ಇದು ಡಿಬೇಟ್ ಆಗ್ತಾ ಇರುವಂತದ್ದು ನೀವು ಹೇಳಿರೋದು. ಅದೇನು ಬಹಳ ದೂರವೇ ಇರಬಹುದು, ಬಟ್ ಇವತ್ತಿಗೂ ಚರ್ಚೆ ಆಗ್ತಾ ಇದೆ. ನೋಡಿ, ಬಹಳ ದೂರದ್ದು ಕೂಡ ರಾಜಕಾರಣದಲ್ಲಿ ಚರ್ಚೆ ಆಗುತ್ತೆ. ಅದೊಂದೇ ಚರ್ಚೆ ಆಗ್ತಾ ಇಲ್ಲ. ಮೈತ್ರಿಯಿಂದ ಹೊರಬರುವ ಉದ್ದೇಶ ಒಂದು ಕಡೆ ಚರ್ಚೆ, ಮತ್ತೊಂದು ಚರ್ಚೆ ಏನಂದ್ರೆ ಹೊರ ಬರಬೇಕಿದ್ರೆ ನೆಪ ಬೇಕು ಅಂತ ಹೇಳಿದ್ರಲ್ಲ, ನೆಪದ ಭಾಗವಾಗಿ ನೋಡಿ ಬಿಜೆಪಿಯವರು ನಮಗೆ ಕೈ ಕೊಟ್ರು ಅಂತಲೂ ಬಳಸಿಕೊಳ್ಳಬಹುದು. ಅದು ಕೂಡ ಜೆಡಿಎಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗೂ ಬಳಸ್ಕೋಬಹುದು. ನಾಳೆ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಬೇಕು ಈ ರೀತಿಯ ನೆಪಗಳು ರಾಜಕಾರಣದಲ್ಲಿ ಮುಂದೆ ಚುನಾವಣೆಗೆ ಹೋಗುವಾಗ. ಮತ್ತೆ ಆಲ್ರೆಡಿ ಅವರು ಜನರೊಂದಿಗೆ ಜನತಾದಳ ಈ ರೀತಿಯ ಸಮಾವೇಶ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೇನು ಬಹಳ ಬಿಜೆಪಿಯವರಿಗೆ ಈ ಹಿಂದೆ ಇರಿಟೇಟ್ ಆಗಿದ್ದೇನಪ್ಪಾ ಅಂದ್ರೆ, ಬಿಜೆಪಿಯವರೇ ಹೇಳ್ತಾ ಇದ್ದಿದ್ದ ಪ್ರಕಾರ, ಬಿಜೆಪಿಯ ಮೂಲಗಳೇ ತಿಳಿಸ್ತಾ ಇದ್ದಿದ್ದ ಪ್ರಕಾರ ಅವ್ರು ಹೇಳ್ತಾ ಇದ್ದೇನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕುಮಾರಣ್ಣ ಮುಂದೆ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದವರಿಗೆ ಇರಿಟೇಟ್ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರೊಂದು ಪ್ರೆಸ್ ಮೀಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತಿದ್ರು ಗೊತ್ತಾ ಆರ್ ಅಶೋಕ್ ಅವರು? ಅವ್ರು ಹೇಳಿದ್ರು, ಇಲ್ಲ, ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಎನ್ಡಿಎ ಯಾವ ತೀರ್ಮಾನವನ್ನು ಮಾಡಿಲ್ಲ. ಎನ್ಡಿಎ ಆ ರೀತಿಯ ತೀರ್ಮಾನ ಮಾಡಿದಾಗ ನೋಡೋಣ. ಆ ರೀತಿಯ ತೀರ್ಮಾನ ಇವತ್ತಿನವರೆಗೂ ಆಗಿಲ್ಲ. ನಾವೆಲ್ಲರೂ ಎಲಿಜಿಬಲ್. ಅವ್ರು ಹೇಳಿದ್ರು, ನಾನು ಎಲಿಜಿಬಲ್ ಅಂತ ಹೇಳಿದ್ರು ಅವರು. ಹೀಗಿರುವಾಗ ಇವೆಲ್ಲವೂ ಕೂಡ ನೆಪವಾಗಿ ಮುಂದೆ ಬರಬಹುದು. ಯಾಕೆ ಬರಬಾರದು ಅಂತ ಇದೆ. ನೀವು ಹೇಳಿದಾಗೆ ಕಾರಣಗಳನ್ನ ಹುಡುಕುವ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಊರುಗೋಲಾಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ಅವೆಲ್ಲವೂ ರಾಜಕೀಯದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರೋದು ನಿಜ. ಶ್ರೀಪಾದ್, ಫೈನ್, ಬರ್ತೀನಿ ವಾಪಸ್. ಬೇಕಂದ್ರ ನೋಡಿ, ಇನ್ನ ಎರಡನೇ ಸ್ಟೋರಿಯನ್ನ ಗಮನಿಸ್ತಾ ಹೋದ್ರೆ, ಈ ಸರ್ಕಾರದಲ್ಲಿ ಯಾವುದು ಆಗಲ್ಲ ಅಂತ ಗೊತ್ತಿರುತ್ತೋ ಅದಕ್ಕೆ ಕಸರತ್ತು ಮಾಡೋದು ಜಾಸ್ತಿ. ಈಗ ವಿಧಾನ ಪರಿಷತ್ತಿನ ಎಲೆಕ್ಷನ್ ಮುಗಿದಿದ್ದೇ ತಡ ಮತ್ತೊಂದು ಅಂಥದ್ದೇ ವ್ಯರ್ಥ ಕಸರತ್ತು ಶುರುವಾಗಿದೆ. ಆ ಕಸರತ್ತಿನ ಹಿಂದಿನ ಮಸಲತ್ತು ಒಳನೋಟಕ್ಕೆ ಸಿಕ್ಕಿದೆ. ನೋಡ್ಕೊಂಬ. ಬಹುಮತದೊಂದಿಗೆ ಕೈ ವಶವಾಯಿತು ಪರಿಷತ್ತು. ಫಲಿತಾಂಶದ ಬೆನ್ನಲ್ಲೇ ಶುರುವಾಯಿತು ಹೊಸ ಕಸರತ್ತು. ವಿಧಾನ ಪರಿಷತ್ನ ಎಲೆಕ್ಷನ್ ಮುಗಿಯೋವರೆಗೂ ತೆರೆ ಮುಂದೆ ಕಸರತ್ತು, ತೆರೆ ಹಿಂದೆ ಮಸಲತ್ತು. ಈಗ ರಿಸಲ್ಟ್ ಬಂದ ಮೇಲೆ ಒಳ ಹೊರಗಿನ ಹಕ್ಕಿ ಕತ್ತಿನ ಚರ್ಚೆ ನಡೀತಾ ಇರುವಾಗ ಹೊಸ ಕಸರತ್ತು ಆರಂಭವಾಗಿದೆಯಂತೆ. ನಿನ್ನೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 5 ಸ್ಥಾನ ಗೆದ್ದಿದ್ರಿಂದ ಈಗ ಪರಿಷತ್ನಲ್ಲಿ ಪೂರ್ಣ ಬಹುಮತ ಸಿಕ್ಕಿದೆ. ಇದನ್ನೇ ಕಾಯ್ತಿದ್ದ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಈಗ ಶುರು ಮಾಡಿರೋ ಹೊಸ ಕಸರತ್ತಿನ ಮಾಹಿತಿ ತಂದಿದ್ದು ನಮ್ ಗುಸುಗುಸು ಗೋವಿಂದಣ್ಣ. ಕೈ ಎಂಎಲ್ಸಿಗಳ ಲಾಭಿಯ ಕೇಂದ್ರ ಬಿಂದು ಸಭಾಪತಿ ಸ್ಥಾನ. ಹಿರಿಯರಿಗೆ ಬೇಕಂತೆ ಉಪ ಸಭಾಪತಿ, ಚೀಫ್ ವಿಪ್ ಸ್ಥಾನಮಾನ. ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಸೀನಿಯರ್ ಎಂಎಲ್ಸಿಗಳ ಕಣ್ಣೀಗ ಸಭಾಪತಿ ಸ್ಥಾನದ ಮೇಲೆ ಬಿದ್ದಿದೆ. ಬಿಜೆಪಿಯಿಂದ ಗೆದ್ದಿರುವ ಬಸವರಾಜ ಹೊರಟ್ಟಿ ಅವರ ಬದಲು ನಾವೇ ಆ ದೊಡ್ಡ ಕುರ್ಚಿಯಲ್ಲಿ ಕೂತ್ಕೋಬಹುದಲ್ಲ ಅನ್ನೋ ಆಸೆಯೂ ಮೂಡಿದೆ. ಇದೇ ಕಾರಣಕ್ಕೆ ಈಗ ಲಾಭಿಯೂ ಶುರುವಾಗಿದೆ ಅನ್ನೋದು ಪರಿಷತ್ನ ಹೊರಗಿನ ಕಾರಿಡಾರ್ನಲ್ಲಿ ಕೇಳಿ ಬರ್ತಾ ಇರೋ ಗುಸುಗುಸು. ಸಭಾಪತಿ ಸ್ಥಾನ ಅಷ್ಟೇ ಅಲ್ಲ, ಉಪಸಭಾಪತಿ, ಸರ್ಕಾರದ ಮುಖ್ಯ ಸಚೇತಕ, ಹಿಂಗೆ ಯಾವ್ಯಾವ ಪೋಸ್ಟ್ ಇದೆಯೋ ಎಲ್ಲಾ ಪೋಸ್ಟ್ಗಳನ್ನು ಕೂಡ ಹೇಳಿ, ಯಾವ ಪೋಸ್ಟ್ ಆದ್ರೂ ಸರಿ ನಮ್ಗೊಂದು ಪೋಸ್ಟ್ ಕೊಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡೋಕೆ ರೆಡಿಯಾಗಿದ್ದಾರೆ ಅನ್ನೋ ಮಾಹಿತಿ ವಿಧಾನಸೌಧದ ಪೋಸ್ಟ್ ಆಫೀಸ್ನ ಮೂಲಗಳಿಂದಲೇ ಬಂದಿದೆ. ತಾಂತ್ರಿಕ ಕಾರಣಗಳಿಂದ ಸದ್ಯಕ್ಕಿಲ್ಲ ಚೇಂಜ್. ಸ್ಥಾನಮಾನದ ಲಾಭಿಗೆ ಈಗ ದಿಲ್ಲಿ ರೇಂಜ್. ಇಷ್ಟೆಲ್ಲ ಕಸರತ್ತು ಮಾಡಿದ್ರು ಸದ್ಯಕ್ಕಂತೂ ಈ ಯಾವ ಸ್ಥಾನಗಳು ಬದಲಾಗಲ್ಲ. ಬದಲಾಯಿಸಬೇಕು ಅಂದ್ರೂ ತಾಂತ್ರಿಕ ಕಾರಣಗಳು ಬದಲಾಯಿಸಲು ಬಿಡಲ್ಲ ಅನ್ನೋದು ಗೊತ್ತಿದ್ರು ಬದಲಾವಣೆಯ ಜಗದ ನಿಯಮ ಅಂತ ಬದಲಾದ ಸಂಖ್ಯಾಬಲದ ಪಟ್ಟಿ ಹಿಡ್ಕೊಂಡು ಎಂದು ಬದಲಾಗದ ಕೆಲ ಎಂಎನ್ಸಿಗಳು ಬಲವಾದ ಪಟ್ಟು ಹಾಕ್ತಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.